ಗುಡ್ ಮಾರ್ನಿಂಗ್ ಸರ್. ಅಂಚಿ ಸರ್ಗೆ ಕನ್ನಡ ರಾಜ್ಯೋತ್ಸವ ಕೊಡ್ತಿದ್ದೀರಿ. ಅಂಚಿ ಸರ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ಧನ್ಯವಾದ. ಇಡೀ ಮೈಸೂರು ಪತ್ರಕರ್ತರ ಪರವಾಗಿ ಧನ್ಯವಾದ. ಭಾಳ ವರ್ಷಗಳಿಂದ ಅದು ನೆನಪು ಬಿದ್ದಿತ್ತು. 60 ವರ್ಷ ಆಗಲಿ ಅಂತ ಕಾಯ್ತಾ ಇದ್ದು. ಹಾಗಾಗಿ ಈ ಸಾರಿ 60 ವರ್ಷದ ಮೇಲೆ ಆಗಿದೆಯಲ್ಲ. ಬಟ್ ಈ ಸತಿ ಅರ್ಜಿ ಹಾಕಿಸ್ಕೊಳ್ಳದೆ ಕೊಟ್ಟಿರೋದ್ರಿಂದ ಅರ್ಜಿ ಹಾಕದೇನೆ ಕೊಟ್ಟಿದ್ದೀವಿ ಈ ಸಾರಿ. ಯಾರಿಗೂ ಅರ್ಜಿ ಹಾಕ್ಸಿಲ್ಲ. ಅದನ್ನ ಪಾಪ ಎಲೆ ಮರೆ ಕಾಯಿ ಅಂತ ಇದ್ದಂಥವ್ರಿಗೆಲ್ಲ ಹುಡುಕಿ ಕೊಟ್ಟಿದ್ದೀವಿ. ಮತ್ತು ಸಾಮಾಜಿಕ ನ್ಯಾಯ ಎಲ್ಲ ರೀಜನಲ್ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗೂ ತಪ್ಪದಾಗ ಕೊಟ್ಟಿದ್ದೀವಿ. ಮೈಸೂರು ಪತ್ರಕರ್ತರ ಪರವಾಗಿ ಧನ್ಯವಾದಗಳು ತಮಗೆ. ಓಕೆ, ಥ್ಯಾಂಕ್ ಯು. ಡಿಎನು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆ ಡಿಎನು ಸರ್ ರಿಲೀಸ್ ಆಗಿದೆ. ಲಾಸ್ಟ್ ಟೈಮ್ ತಾವು ಹೇಳಿದ್ರಿ ಆಗುತ್ತೆ ಅಂತೇಳಿ, ಅದು ಆಗಿದೆ ಅಂತ ಅವರು ಖುಷಿಯಾಗಿದ್ದಾರೆ. ಸರ್, ಈಗ ಮೈಸೂರಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಇಬ್ಬರು ರೈತರು. ಅದಕ್ಕೆ ಏನಾಗಿದೆ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ, ಫಾರೆಸ್ಟ್ನಲ್ಲಿ ಜನಗಳು ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ರಿಸಾರ್ಟ್ಗಳೆಲ್ಲ ಆಗ್ಬಿಟ್ಟಿದ್ದಾವೆ. ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ಅದು ಒಂದು. ಎರಡನೇದು, ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥದ್ದು. ಮೂರನೇದು, ಈ ಚಿರತೆಗಳ ಹಾವಳಿ ಹೊರಗಡೆ, ಫಾರೆಸ್ಟ್ ಒಳಗಡೆ. ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ. ಆನೆಗಳು, ಹುಲಿಗಳು, ಚಿರತೆಗಳು, ಕಾಡಂದಿಗಳು, ಜಿಂಕೆಗಳು ಇವೆಲ್ಲ ಬರ್ತವೆ. ಇದರಿಂದ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಇವರು, ಮಹದೇವಪ್ಪ, ವೆಂಕಟೇಶ್, ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ. ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ ಈಗ. ಕೆಲಸ ಮಾಡೇ ಮಾಡ್ತೀವಿ. ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಅದು ಒಂದು ಕಾರಣ ಅಷ್ಟೇನೆ, ಅದೇ ಮುಖ್ಯ ಕಾರಣ ಅಲ್ಲ, ಅದು ಒಂದು ಕಾರಣ. ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ತಾವು ಹೇಳಿದ್ರಿ. 4 ಟ್ರಿಪ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಬಿಹಾರ್ ಚುನಾವಣೆ ಹೋಗ್ತೀರಾ ಸರ್ ಅಂತ? ಪ್ರಚಾರಕ್ಕೆ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ. ಕರೆ ಬಂದರೆ ಹೋಗ್ತೀನಿ. ವಾತಾವರಣ ಹೇಗಿದೆ ಅಂತ ಸರ್? ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್. ಈಗ ಬೆಂಗಳೂರಿನಲ್ಲಿರುವ ಬಿಹಾರ್ ಮತದಾರರಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಬೆಂಗಳೂರು ಸಭೆ ಮಾಡ್ತಾರೆ. ಬಿಹಾರ್ನವರು ಭಾಳ ಜನ ಇದ್ದಾರೆ. ಅವರು ಮನವಿ ಮಾಡೋದು ಮಾಡ್ತೀವಿ, ನೋಡೋಣ ಅವ್ರು ಏನು ಮಾಡ್ತಾರೆ. ಅದು ಒಂದು ಕಾರಣ ಅಷ್ಟೇನೆ, ಅದೇ ಮುಖ್ಯ ಕಾರಣ ಅಲ್ಲ, ಅದು ಒಂದು ಕಾರಣ. ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ತಾವು ಹೇಳಿದ್ರಿ. 4 ಟ್ರಿಪ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಬಿಹಾರ್ ಚುನಾವಣೆ ಹೋಗ್ತೀರಾ ಸರ್ ಅಂತ? ಪ್ರಚಾರಕ್ಕೆ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ. ಕರೆ ಬಂದರೆ ಹೋಗ್ತೀನಿ. ವಾತಾವರಣ